ನಮಸ್ಕಾರ, ನಾನು ಆನಂದ್ ಅಂತ ಒಬ್ಬ ಕಲಾವಿದ ಮಾತಾಡ್ತಾ ಇದ್ದೀನಿ. ಈ ಹೊತ್ತು ನಮ್ಮ ಡೈರೆಕ್ಟರ್ ವಿಜಯನ್ನವರು ಒಂದು ಅಪ್ಪು ಬಗ್ಗೆ ಒಂದು ಚಿತ್ರ ಮಾಡಲಿಕ್ಕೆ ಹೊರಟಿದ್ದಾರೆ. ಅಪ್ಪು ಬಗ್ಗೆ ಚಲನಚಿತ್ರ ಮಾಡೋಕ್ಕೆ ಹೊರಟಿದ್ದಾರೆ ಅಂದರೆ ಅದು ತುಂಬ ಅದ್ಭುತ ನಟ, ಅವರು ಅದ್ಭುತ ವ್ಯಕ್ತಿತ್ವ. ನಮಗೆ ತುಂಬ ಹೆಮ್ಮೆ ಅನ್ನಿಸ್ತು, ಅಷ್ಟೇ ಗಾಬರಿ ಕೂಡ ಆಯಿತು. ಏನಪ್ಪ ಹಳ್ಳಿ ಪ್ರತಿಭೆ ಇವನು, ಒಳ್ಳೆ ನಿರ್ದೇಶಕ ನಮ್ಮ ವಿಜಯ್, ತುಂಬ ಚೆನ್ನಾಗಿ ಎಲ್ಲ ತಿಳ್ಕೊಂಡಿದ್ದಾನೆ. ನಾಟಕ, ಸಂಗೀತ, ಸಾಹಿತ್ಯ ಎಲ್ಲ ನಿರ್ದೇಶನ ಮಾಡಲಿಕ್ಕೆ ಹೊರಟಿದ್ದಾನೆ ಅಂದರೆ ಸ್ವಲ್ಪ ಭಯ ಆಯಿತು. ಅದು ಅಪ್ಪು ಬಗ್ಗೆ. ಆಮೇಲೆ ಅವನೊಂದು ಇದ್ರ ಬಗ್ಗೆ ಒಂದು ಹಾಡು ಬರ್ಕೊಂಡಿದ್ದಾನೆ, ಭೂಮಿಗೆ ಬಂದ ಭಗವಂತ ಅಂತ. ಈಗಾಗಲೇ ಅದು ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ. ಸುಮಾರು 50,000-60,000 ಜನ ನೋಡಿದ್ದಾರೆ ಆ ಹಾಡು. ಪ್ರತಿಯೊಂದು ವರ್ಡು, ಪ್ರತಿಯೊಂದು ಅದಕ್ಕೆ ಬಳಸಿರುವಂಥ ಸಾಹಿತ್ಯ ಎಲ್ಲ ತುಂಬ ಅದ್ಭುತವಾಗಿದೆ. ಕೇಳ್ತಾ ನಾನು ತುಂಬ ಬಹಳ ಖುಷಿಪಟ್ಟೆ. ಈ ಹಳ್ಳಿ ಪ್ರತಿಭೆಗೆ ಏನಾರ ಆಗಲಿ, ಈ ನಮ್ಮ ವಿಜಯ್ಗೆ ಸಪೋರ್ಟ್ ಮಾಡಬೇಕು. ಈ ಪಿಕ್ಚರ್ ತಯಾರಿಸಿದ್ರೆ ಇಡೀ ಕನ್ನಡ ಚಿತ್ರರಂಗ ಒಂದು ದೊಡ್ಡ ಹೆಸರು ಮಾಡುತ್ತೆ, ನಮ್ಮ ಎಲ್ಲರಿಗೂ ಒಂದು ಖುಷಿ ಆಗುತ್ತೆ ಅನ್ನೋ ಥರದಲ್ಲಿ ನಾನು ಅವನಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಪತ್ರಿಕೋದ್ಯಮದವರು ನೀವುಗಳು ಎಲ್ಲ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಅಲ್ಲ, ನಾನು ಹಾಗೆ ಅಂದ್ಕೊಂಡೆ ಇದು ಜೀವನ ಚರಿತ್ರೆ ಇರ್ಬೋದಾ ಅಂತ. ಆದರೆ ಕತೆ ಎಲ್ಲೂ ಬಿಟ್ಕೊಡ್ಬಾರ್ದು ಅನ್ನೋದು ಡೈರೆಕ್ಟ್ರು ಕಟ್ಟಪ್ಪಣೆ ಆಗಿದೆ. ಹಾಗಾಗಿ ಅದ್ರ ಬಗ್ಗೆ ಅವರೇ ಎರಡು ಮಾತಾಡ್ತಾರೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಅಪ್ಪ ಅಮ್ಮ ಅಪ್ಪು ಎಂಬ ಒಂದು ಚಿತ್ರವನ್ನು ನಾನು ಅಭಿಮಾನಿ ದೇವರುಗಳ ಪ್ರೊಡಕ್ಷನ್ ಹೌಸ್ ಎಂಬ ಒಂದು ಬ್ಯಾನರ್ನ ಅಡಿಯಲ್ಲಿ ಆ ಟೈಟಲ್ನ ಇಟ್ಟು ನಾನು ಸಿನಿಮಾ ಮಾಡೋಕ್ಕೊಟ್ಟಿದ್ದೀನಿ. ಒಂದೆರಡು ಪದಗಳ ಮುಖಾಂತರ ಇದು ಜನಗಳಿಗೆ ತಲುಪಬೇಕು ಅನ್ನೋದು ನನ್ನ ಅತಿ ಆಸೆ ಮತ್ತು ಆಸೆ. ಯಾಕಂತಂದರೆ ಇದೇ ಸಾಂಗನ್ನು ಬೇರೆ ಯಾರಾದರೂ ಮಾಡಿದ್ದಿದ್ರು ಕೂಡ ಇವತ್ತಿಗೆ ಎಲ್ಲೋ ಮನೆ ಮಾತಾಗ್ಬಿಡ್ತಿತ್ತು, ದೊಡ್ಡ ಮಟ್ಟದಲ್ಲಿ ತಲುಪ್ಬಿಡ್ತಿತ್ತು. ಆದರೆ ನಾವು ಮಾಡಿರೋದ್ರಿಂದ, ಯಾಕಂದರೆ ನಾವು ಹೊಸಬ್ರು ಅಂತ ಏನಾದ್ರು ತಲುಪ್ತಿಲ್ವ ಅಥವಾ ನಮಗೆ ಎಲ್ಲೂ ಸಪೋರ್ಟ್ ಸಿಗ್ತಿಲ್ವ ಅನ್ನೋದೇ ಗೊತ್ತಾಗ್ತಿಲ್ಲ. ಆದರೆ ಇವತ್ತು ನಾವು ಪ್ರೆಸ್ ಕ್ಲಬ್ಗೆ ಅಂತ ಬಂದಾಗ ಸೊ ಈ ವಿಷಯ ಮೀಡಿಯಾದವ್ರಿಗೂ ಕೂಡ ಮಾಹಿತಿ ತಲುಪಿರಲಿಲ್ಲ ಅನಿಸುತ್ತೆ. ಇದನ್ನು ನಾವು ಈ ನಮ್ಮ ಎಂಟೈರು ಟೀಮನ್ನು ನಾವೊಂದು ಆ ಟೈಟಲ್ನಲ್ಲಿ ಮತ್ತು ಆ ಬ್ಯಾನರ್ನ ಅಡಿಯಲ್ಲಿ ಬಂದು ಪ್ರೆಸ್ ಕ್ಲಬ್ನ ಮಾಡಿದಾಗ ಅವರೇ ಕೂಡ ನಮ್ಮ ಮುಂದೆ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಆ ನನ್ನ ಸಿನಿಮಾದಲ್ಲಿ ಬರುವಂಥ ಭೂಮಿಗೆ ಬಂದ ಭಗವಂತ ಒಂದು 4 ಲೈನನ್ನು ಹೇಳೋದ್ರ ಮುಖಾಂತರ ನಾನು ನಿಮ್ಮಲ್ಲಿ ಈ ಸಾಂಗನ್ನು ಮತ್ತಷ್ಟು ಮೂಲೆಗೂ ತಲುಪಬೇಕು ಅನ್ನೋದ್ರ ಮುಖಾಂತರ ನಾನು ಕೇಳ್ಕೊತೇನೆ. ಯುವ ಪೀಳಿಗೆಗೆ ನೀನೇ ಸ್ವರೂಪ, ಬಡವರ ಪಾಲಿಗೆ ದೇವರ ರೂಪ, ಒಳ್ಳೆಯವರಿಗೆ ಯಾಕೆ ಬದುಕಲು ಆಗಲ್ಲ, ಕೆಟ್ಟವರಿಗೆ ಯಾಕೆ ಸಾವು ಬರಕಿಲ್ಲ, ಏನು ವಿಧಿಯಾಟ ನಿಂದು, ಆ ವಿಧಿಗೂನು ಧಿಕ್ಕಾರ ನಂದು, ಏನು ವಿಧಿಯಾಟ ನಿಂದು, ಆ ವಿಧಿಗೂನು ಧಿಕ್ಕಾರ ನಂದು. ಅಂದರೆ ಪ್ರತಿಯೊಬ್ಬ ಅಭಿಮಾನಿನೂ ಕೂಡ ಆ ವಿಧಿಗೇ ಧಿಕ್ಕಾರ ಆಗ್ತವನೆ ಅಂತ ದೇವತಾ ಮನುಷ್ಯನ ಕಳ್ಕೊಂಬಿಟ್ವಿ ನಾವು. ಸೊ ಹಾಗಂತ ಹೇಳಿ ಆ ಒಂದು ಇದರಲ್ಲಿ ನಾವು ಸಿನಿಮಾ ಮಾಡೋಕ್ಕೆ ಅಂತ ಹುಟ್ಟಿಲ್ಲ. ಒಂದು ಅಭಿಮಾನದಿಂದ, ಒಂದು ಗೌರವದಿಂದ ಸಮಾಜಕ್ಕೆ 6 ವರ್ಷದಿಂದ 60 ವರ್ಷದ ವಯಸ್ಕರು ಕೂಡ ಈ ಸಿನಿಮಾವನ್ನು ನೋಡಬೇಕು. ಹಳೆ ಕಾಲದಲ್ಲಿ ಬರ್ತಿತ್ತಲ್ಲ, ನನಗೆ ಮೀಡಿಯಾದವರೇ ಒಬ್ರು ಹೇಳಿದ್ರು, ಸರ್ ನಿಜವಾಗ್ಲೂ ಈ ಸಾಂಗನ್ನು ಕೇಳಿ ಆದಮೇಲೆ ಸರ್ 1990ರಲ್ಲಿ ನಾವು ಈ ಥರ ಪದಗಳ ಜೋಡಣೆಯನ್ನು ನಾವು ಸಾಂಗನ್ನು ಕೇಳಿದ್ದು, ಈ ಥರ ನಾವು ಕೇಳೇ ಇರಲಿಲ್ಲ. ಮತ್ತೊಂದು ಸಲ ನಾನು 1990ಗೆ ಹೋದೆ ಅಂತ. ದಯಮಾಡಿ ಸರ್ ಮೀಡಿಯಾದವರು, ಕರ್ನಾಟಕದ ಜನತೆ ಎಲ್ಲ ಪ್ರತಿಯೊಬ್ಬರು ಒಂದು ಸಲ ನೋಡಿ ನನಗೊಂದು ಒಳ್ಳೆ ಅವಕಾಶ ಮಾಡಿಕೊಡಿ. ಮನೆಗೂ ತಲುಪೋ ಹಾಗೆ, ಮೂಲೆಗೂ ತಲುಪೋ ಹಾಗೆ ನನಗೊಂದು ಅವಕಾಶ ಮಾಡಿಕೊಡಿ. ಈ ಸಿನಿಮಾವನ್ನು ಮಾಡೋಕ್ಕೆ ನನಗೊಂದು ಪ್ರೇರೇಪಣೆ ಕೊಡಿ. ಮತ್ತು ಯಾಕೆಂದರೆ ಈ ಅಭಿಮಾನಿ ದೇವರುಗಳ ಪ್ರೊಡಕ್ಷನ್ ಹೌಸ್ ಅಂತ ನಾವು ಒಂದು ಹೊಸ ರೀತಿಯಲ್ಲಿ ಮಾಡೋಕ್ಕೊಟ್ಟಿದ್ದೀವಿ. ನಮಗೆ ಹೊಸಬ ಅಂತೇಳಿ ಪ್ರೊಡ್ಯೂಸರ್ ಸಿಗದೇ ಇರೋ ಕಾರಣ ನಮಗೆ ಆ ಅಭಿಮಾನಿ ದೇವರುಗಳ ಒಂದು ಫಂಡಿಂದ ಇರ್ಬೋದು, ಅಥವಾ ಯಾರಾದರೂ ಕ್ರೌಡ್ ಫಂಡಲ್ಲಿ ಸಿನಿಮಾ ಮಾಡೋಕ್ಕೆ ಬಂದರೆ ಅದಕ್ಕೂ ಓಕೆ. ಇಲ್ಲ ಅಂತಂದರೆ ಪ್ರೊಡ್ಯೂಸರ್ಸ್ ಕೂಡ ಮುಂದೆ ಬಂದು ನನಗೆ ಸಿನಿಮಾ ಮಾಡ್ತೀನಿ ಅಂದರೆ ಅದಕ್ಕೂ ಓಕೆ. ಸರ್ ನಾನು ಪ್ರೊಡ್ಯೂಸರ್ ಹತ್ರ ಕೇಳೋದು ಒಂದೇ ಸರ್, ಎಲ್ಲ ಒಂದು ಸ್ಕ್ರಿಪ್ಟನ್ನು ರೆಡಿ ಆಗಬೇಕು ಅಂದರೆ 5 ಲಕ್ಷ ದುಡ್ಡನ್ನು ಕೇಳ್ತಾರೆ. ಆದರೆ ನಾನು ಕೇಳ್ತಿರೋದು 3 ಹೊತ್ತು ಊಟ, ಮಲಗಕ್ಕೆ ಒಂದು ರಗ್ಗು ದಿಂಬು ಚಾಪೆ. ನನಗೆ ದುಡ್ಡು ಮಾಡಬೇಕು ಅನ್ನೋ ಆಸೆ ಇಲ್ಲ, ಆಕಾಂಕ್ಷೆ ಇಲ್ಲ ಸರ್. ನಾನು ಹೆಸರು ಮಾಡಬೇಕು ಅನ್ನೋದೇ ನನ್ನ ಆಸೆ. ದಯಮಾಡಿ ನನಗೆ ಪ್ರತಿಯೊಬ್ಬರು ಎಲ್ಲರೂ ಸಹಕಾರ ಮಾಡಿ, ಸಹಾಯ ಮಾಡಿ. ಮತ್ತು ಒಂದು ಸರಿಗಮಪ ಸ್ಟೇಜಲ್ಲಿ ಹಾಡೋವಂಥ ಒಂದು ಅವಕಾಶ ಮಾಡಿಕೊಡಿ. ಇದಕ್ಕೆ ನೀವು ಮೀಡಿಯಾದವರು ಒಂದು ಸಲ ನಾನು ಬೆನ್ನಿಂದ ನಿಂತ್ಕೊಂಡು ಒಂದೇ ಸಲ ನಾನು ಬೆನ್ನನ್ನು ತಟ್ಟಿದ್ರೆ ನಾನು ಖಂಡಿತವಾಗ್ಲೂ ನನಗೊಂದು ಅವಕಾಶ ಸಿಗುತ್ತೆ, ನಾನು ಬೆಳೆಯೋಕ್ಕೆ ಅಥವಾ ನನ್ನ ಕಲೆಗೊಂದು ನನಗೊಂದು ನಿಜವಾದ ಬೆಲೆ ಸಿಗುತ್ತೆ ಅಂತೇಳಿ ನಿಮ್ಮ ಹತ್ರ ನಾನು ಆಶಯದಿಂದ ಬೇಡ್ಕೊಳ್ತೇನೆ ಸರ್. ಸರ್ ಇನ್ನೂ ನಾನು ಮೀಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ಓಕೆ ಸರ್, ನಾವು ಅಂದ್ಕೊಂಡಿದ್ದೀವಿ ಹೋಗಿ ಕೇಳಬೇಕು ಅಂತ. ಸೊ ನಾವು ಅವ್ರನ್ನ ಮೀಟ್ ಮಾಡೋಕ್ಕಾಗ್ತಿಲ್ಲ. ಅಂದರೆ ಹೆಂಗೆ ಮೀಟ್ ಮಾಡೋದು ಅಂತಲೂ ನಮಗೆ ಯಾರು ಅವ್ರ ಹತ್ರಕ್ಕೆ ತಲುಪೋಕ್ಕೂ ಕೂಡ ಒಂದು ಅವಕಾಶಗಳು ಸಿಗ್ತಿಲ್ಲ ಸರ್. ಅದೇ ಹೇಳಿದ್ದು ಒಂದು ಒಳ್ಳೆ ಆಲೋಚನೆ.
ಸದ್ಯದಲ್ಲೇ ಆ ಅಶ್ವಿನಿ ಮೇಡಮ್ ಹತ್ರ ಹೋಗೋದಕ್ಕೆ ನಾವು ಪ್ಲ್ಯಾನ್ ಮಾಡ್ಕೋತೀವಿ ಸರ್. ಆವಾಗ ನಮಗೆ ಏನಾದರೂ ಸಹಾಯ ನಿರೀಕ್ಷೆ ಮಾಡಬಹುದು. ಅವ್ರ ಕಡೆಯಿಂದ ಏನಾದರೂ ನಮ್ಗೆ ಆ ಥರ ನಿಮ್ಮ ಒಂದು ಬಾಯಾಸೆಯ ಮುಖಾಂತರ ನಮಗೊಂದು ಅವಕಾಶ ಸಿಕ್ತು ಅಂದರೆ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು.